ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 2025ರ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರು ಮಂದಿ ಸಜ್ಜಾಗಿದ್ದಾರೆ. ಈ ವರ್ಷ ಬ್ರಿಗೇಡ್ ಎಂಜಿ ರೋಡ್ ವಿಭಿನ್ನ ಲೈಟಿಂಗ್ ಮೂಲಕ ಕಂಗೊಳಿಸಲಿದ್ದು, ಹೆಚ್ಚಿನ ಭದ್ರತೆಗಾಗಿ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಮನವಿಯನ್ನು ಮಾಡಿದೆ. ಹೊಸ ವರ್ಷಕ್ಕೆ ಸಜ್ಜಾದ ಸಿಲಿಕಾನ್ ಸಿಟಿ, ಬ್ರಿಗೇಡ್ ಎಂಜಿ ರೋಡ್ ಜಗಮಗ. 2025ರ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಹಾಗೂ ಇಂದಿರಾನಗರ ಸೇರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಲರ್ಫುಲ್ ಲೈಟಿಂಗ್ ಅಳವಡಿಸಲು ಅಸೋಸಿಯೇಷನ್ಗಳು ಮುಂದಾಗಿವೆ. ಹೌದು, ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಈ ಬಾರಿ ಮತ್ತಷ್ಟು ಅಂದವನ್ನ ಹೆಚ್ಚಿಸಲು ಮುಂದಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಲೈಟಿಂಗ್ ವ್ಯವಸ್ಥೆಗೆ 15 ಲಕ್ಷ ಖರ್ಚು ಮಾಡುತ್ತಿದೆ. ರಸ್ತೆ ಉದ್ದಕ್ಕೂ ವಿಭಿನ್ನ ಲೈಟಿಂಗ್ ಕಂಗೊಳಿಸಲಿದೆ. ಲೈಟಿಂಗ್ ತುಂಬಾ ಜಾಸ್ತಿ, ಪ್ರತಿ ವರ್ಷ ಬಂದ್ಬಿಟ್ಟು ಲೈಟಿಂಗ್ ಇಂಪ್ರೂವ್ ಮಾಡ್ತಾ ಇರ್ತೀವಿ. ಈ ಸಲ ಬಂದ್ಬಿಟ್ಟು ತುಂಬ ಒಳ್ಳೆ ಲೈಟಿಂಗ್ ಮಾಡಿದ್ದಾರೆ, ಪಬ್ಲಿಕ್ ಎಂಜಾಯ್ ಮಾಡಲಿ ಅಂತ. ಅಸೋಸಿಯೇಷನ್ ಕಡೆಯಿಂದ ಆಗೋದು. ಅದು 14 ಇಂದ 15 ಲಕ್ಷ ತನಕ ಬಂದ್ಬಿಟ್ಟು ಲೈಟಿಂಗ್ಗೆ ಮಾತ್ರ ಖರ್ಚಾಗುತ್ತೆ. ಅದು ಬಂದ್ಬಿಟ್ಟು ಅಸೋಸಿಯೇಷನ್ ಕಡೆಯಿಂದ ಮಾತ್ರ. ಈ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರೋಡ್ಗೆ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆ ಒದಗಿಸಬೇಕೆಂದು ಬ್ರಿಗೇಡ್ ಅಸೋಸಿಯೇಷನ್ ಪೊಲೀಸರಿಗೆ ಮನವಿ ಮಾಡಿದೆ. ಪೊಲೀಸ್ಗೆ ಸಹಾಯ ಬೇಕಾಗಿದ್ದರೆ ಆವಾಗ ಬಂದ್ಬಿಟ್ಟು ಅಸೋಸಿಯೇಷನ್ ಕಡೆಯಿಂದ ಸಹಾಯ ಮಾಡೋಕ್ಕೆ ತಯಾರಿದ್ದೀವಿ ನಾವು. ಅವ್ರಿಗೆ ಬಂದ್ಬಿಟ್ಟು ಸಜೆಷನ್ಸ್ ಕೊಡೋದು, ಯಾಕೆಂದರೆ ಪ್ರತಿ ವರ್ಷ ನಾವು ಬಂದ್ಬಿಟ್ಟು ಲೈಟಿಂಗ್ ಮಾಡ್ತೀವಿ. ಇಲ್ಲಿ ಪಬ್ಲಿಕ್ ಎಷ್ಟು ಬರುತ್ತೆ ಅಂತ ಗೊತ್ತಿದೆ. ಅದೆಲ್ಲ ಇನ್ಫಾರ್ಮೇಷನ್ ಮಾತ್ರ ಬಂದ್ಬಿಟ್ಟು ಪೊಲೀಸ್ ಮೀಟಿಂಗ್ ಆದರೆ ನಾವು ಎಲ್ಲ ಕೊಡ್ತೀವಿ. ಹೊಸ ವರ್ಷಕ್ಕೆ 11 ದಿನ ಮಾತ್ರ ಬಾಕಿ ಇದ್ದು ಈಗಲೇ ಅರ್ಧ ಜನ ಕ್ರಿಸ್ಮಸ್, ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ಗೆ ವಿಸಿಟ್ ಹಾಕುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 2024ಕ್ಕೆ ವಿದಾಯ ಹೇಳಿ 2025ರನ್ನ ಬರಮಾಡಿಕೊಳ್ಳುವ ಸಮಯ ಬಂದೇ ಬಿಟ್ಟಿದೆ. ಹೊಸ ವರ್ಷ ಆಚರಣೆಗೆ ದಿನಗಣನೆ ಶುರುವಾಗಿದೆ. ಈ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಕೂಡ ಸಜ್ಜಾಗ್ತಾ ಇದೆ. ಹೀಗಾಗಿ ಈ ಬಾರಿ ಹೆಚ್ಚಿನ ಭದ್ರತೆಗಾಗಿ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಸಭೆಯನ್ನ ನಡೆಸಿ ಮುಂಜಾಗ್ರತೆಯ ಕ್ರಮವನ್ನ ಕೈಗೊಂಡಿವೆ. ಹೊಸ ವರ್ಷಾಚರಣೆಗೆ ಪಾಲಿಕೆ ಮತ್ತು ಪೊಲೀಸ್ ಜಂಟಿ ಪ್ಲಾನ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹಲವು ಗೈಡ್ಲೈನ್ಸ್. ಇನ್ನೇನು ಡಿಸೆಂಬರ್ ತಿಂಗಳು ಮುಗಿತಾ ಬಂತು. ಹೊಸ ವರ್ಷಕ್ಕೆ 11 ದಿನ ಮಾತ್ರ ಬಾಕಿ ಇದೆ. ಒಂದ್ ಕಡೆ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷದ ಸೆಲೆಬ್ರೇಷನ್ ಮೂಡಲಿದ್ರೆ, ಇತ್ತ ಪೊಲೀಸರು ಹಾಗೂ ಪಾಲಿಕೆ ಅಲರ್ಟ್ ಆಗಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಗೈಡ್ಲೈನ್ಸ್ ಬಗ್ಗೆ ಪೊಲೀಸ್ ಇಲಾಖೆ ಜೊತೆ ಸಭೆ ನಡೆಸಿರೋ ಪಾಲಿಕೆ ಕೆಲ ರೂಲ್ಸ್ ಗಳನ್ನು ಜಾರಿಗೊಳಿಸಲು ಮುಂದಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗುತ್ತಿದೆ. ಹೆಚ್ಚಿನ ಭದ್ರತೆಗೆ ಹಲವು ರೂಲ್ಸ್ ಗಳನ್ನು ರೆಡಿ ಮಾಡಲಾಗಿದೆ. ನ್ಯೂ ಇಯರ್ಗೆ ರೂಲ್ಸ್: ರಾತ್ರಿ 1 ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಸಬೇಕು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮತ್ತು ಇಂದಿನ ನಗರದಲ್ಲಿ ಮಾತ್ರ ಅನುಮತಿ. ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದಾಗಬೇಕು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು ಸಿಸಿಟಿವಿಗಳು ಅಳವಡಿಸಬೇಕು. ರಾತ್ರಿ 8 ಗಂಟೆ ಬಳಿಕ 2 ರಸ್ತೆಗಳಲ್ಲಿ ವಾಹನ ಸಂಚಾರ ಬಂದಾಗಬೇಕು. ಮಹಿಳೆಯರ ಸುರಕ್ಷತೆಗೆ ಮಹಿಳಾ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಬಾರ್ ಮತ್ತು ಪಬ್ಗಳಿಗೂ ರಾತ್ರಿ 1 ಗಂಟೆ ನಂತರ ಬಂದ್ಗೆ ಸೂಚನೆ ನೀಡಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಕಡ್ಡಾಯ ಮಾಡಲಾಗಿದೆ. ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸಲು ನಿರ್ಬಂಧವನ್ನು ಹೇರಲಾಗಿದೆ. ಈ ಹೊಸ ವರ್ಷಾಚರಣೆಯ ಈ ಆಯೋಜಕರೇನಿದ್ದಾರೆ ಅವರುಗಳ ಸಭೆಗಳನ್ನು ಕೂಡ ಸ್ಥಳೀಯವಾಗಿ DCPಗಳ ಮಟ್ಟದಲ್ಲಿ ಮತ್ತು ನಮ್ಮ ಮಟ್ಟದಲ್ಲಿಯೂ ಕೂಡ ಮಾಡಲಾಗಿದೆ. ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಯಾವ ರೀತಿ ಆಯೋಜನೆ ಮಾಡಬೇಕು, ಏನು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಬಹುಮುಖ್ಯವಾಗಿ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಇತರ ಏನು ನಾಯ್ಸ್ ಪೊಲ್ಯೂಷನ್ ಮತ್ತು ಬೇರೆ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ. ಹೊಸ ವರ್ಷದಂದು ನಗರದಲ್ಲಿ ಕಸ ವಿಲೇವಾರಿ ಮಾಡುವುದು, ಪೊಲೀಸ್ ಇಲಾಖೆ ಸೂಚಿಸಿದ ಜಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಸೇರಿ ಆರೋಗ್ಯ ಸಮಸ್ಯೆ ಆಗದಂತೆ ವೈದ್ಯರನ್ನ ಬಿಬಿಎಂಪಿ ನೇಮಕ ಮಾಡಿದೆ.
ಈ ಬಾರಿ ಹೊಸ ವರ್ಷ ಆಚರಣೆಗೆ ಯಾವುದೇ ಅಡೆತಡೆ ಆಗದಂತೆ ಪೊಲೀಸ್ ಇಲಾಖೆ ಹಾಗೂ ಬಿಬಿಎಂಪಿ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. 2025ರ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರು ಮಂದಿ ಸಜ್ಜಾಗಿದ್ದಾರೆ. ಈ ವರ್ಷ ಬ್ರಿಗೇಡ್ ಎಂಜಿ ರೋಡ್ ವಿಭಿನ್ನ ಲೈಟಿಂಗ್ ಮೂಲಕ ಕಂಗೊಳಿಸಲಿದ್ದು ಹೆಚ್ಚಿನ ಭದ್ರತೆಗಾಗಿ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಮನವಿಯನ್ನು ಮಾಡಿದೆ. ಹೊಸ ವರ್ಷಕ್ಕೆ ಸಜ್ಜಾದ ಸಿಲಿಕಾನ್ ಸಿಟಿ. ಬ್ರಿಗೇಡ್ ಎಂಜಿ ರೋಡ್ ಜಗಮಗ. 2025ರ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್, ಕೋರಮಂಗಲ ಹಾಗೂ ಇಂದಿರಾನಗರ ಸೇರಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಲರ್ಫುಲ್ ಲೈಟಿಂಗ್ ಅಳವಡಿಸಲು ಅಸೋಸಿಯೇಷನ್ಗಳು ಮುಂದಾಗಿವೆ. ಹೌದು, ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ಈ ಬಾರಿ ಮತ್ತಷ್ಟು ಅಂದವನ್ನ ಹೆಚ್ಚಿಸಲು ಮುಂದಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ ಲೈಟಿಂಗ್ ವ್ಯವಸ್ಥೆಗೆ 15 ಲಕ್ಷ ಖರ್ಚು ಮಾಡುತ್ತಿದೆ. ರಸ್ತೆ ಉದ್ದಕ್ಕೂ ವಿಭಿನ್ನ ಲೈಟಿಂಗ್ ಕಂಗೊಳಿಸಲಿದೆ. ಲೈಟಿಂಗ್ ತುಂಬ ಜಾಸ್ತಿ ಪ್ರತಿ ವರ್ಷ ಬಂದ್ಬಿಟ್ಟು ಲೈಟಿಂಗ್ ಇಂಪ್ರೂವ್ ಮಾಡ್ತಾ ಇರ್ತೀವಿ. ಈ ಸಲ ಬಂದ್ಬಿಟ್ಟು ತುಂಬ ಒಳ್ಳೆ ಲೈಟಿಂಗ್ ಮಾಡಿದ್ದಾರೆ, ಪಬ್ಲಿಕ್ ಎಂಜಾಯ್ ಮಾಡಲಿ ಅಂತ. ಅಸೋಸಿಯೇಷನ್ ಕಡೆಯಿಂದ ಆಗೋದು. ಅದು 14 ರಿಂದ 15 ಲಕ್ಷ ತನಕ ಬಂದ್ಬಿಟ್ಟು ಲೈಟಿಂಗ್ಗೆ ಮಾತ್ರ ಖರ್ಚಾಗುತ್ತೆ. ಅದು ಬಂದ್ಬಿಟ್ಟು ಅಸೋಸಿಯೇಷನ್ ಕಡೆಯಿಂದ ಮಾಡಿ. ಈ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರಿಗೇಡ್ ರೋಡ್ಗೆ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ. ಹೀಗಾಗಿ ಹೆಚ್ಚಿನ ಭದ್ರತೆ ಒದಗಿಸಬೇಕೆಂದು ಬ್ರಿಗೇಡ್ ಅಸೋಸಿಯೇಷನ್ ಪೊಲೀಸರಿಗೆ ಮನವಿ ಮಾಡಿದೆ. ಪೊಲೀಸ್ಗೆ ಸಹಾಯ ಬೇಕಾಗಿದ್ದರೆ ಆವಾಗ ಬಂದ್ಬಿಟ್ಟು ಅಸೋಸಿಯೇಷನ್ ಕಡೆಯಿಂದ ಸಹಾಯ ಮಾಡೋಕ್ಕೆ ತಯಾರಿದ್ದೀವಿ ನಾವು. ಅವ್ರಿಗೆ ಬಂದ್ಬಿಟ್ಟು ಸಜೆಷನ್ಸ್ ಕೊಡೋದು. ಯಾಕೆಂದರೆ ಪ್ರತಿ ವರ್ಷ ನಾವು ಬಂದ್ಬಿಟ್ಟು ಲೈಟಿಂಗ್ ಮಾಡ್ತೀವಿ, ಇಲ್ಲಿ ಪಬ್ಲಿಕ್ ಎಷ್ಟು ಬರುತ್ತೆ ಅಂತ ಗೊತ್ತಿದೆ. ಅದೆಲ್ಲ ಇನ್ಫಾರ್ಮೇಷನ್ ಮಾತ್ರ ಬಂದ್ಬಿಟ್ಟು ಪೊಲೀಸ್ ಮೀಟಿಂಗ್ ಆದರೆ ನಾವು ಎಲ್ಲ ಕೊಡ್ತೀವಿ. ಹೊಸ ವರ್ಷಕ್ಕೆ 11 ದಿನ ಮಾತ್ರ ಬಾಕಿ ಇದ್ದು ಈಗಲೇ ಅರ್ಧ ಜನ ಕ್ರಿಸ್ಮಸ್, ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ಗೆ ವಿಸಿಟ್ ಹಾಕುತ್ತಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 2024ಕ್ಕೆ ವಿದಾಯ ಹೇಳಿ 2025ರನ್ನ ಬರಮಾಡಿಕೊಳ್ಳುವ ಸಮಯ ಬಂದೇ ಬಿಟ್ಟಿದೆ. ಹೊಸ ವರ್ಷ ಆಚರಣೆಗೆ ದಿನಗಣನೆ ಶುರುವಾಗಿದೆ. ಈ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಕೂಡ ಸಜ್ಜಾಗ್ತಾ ಇದೆ. ಹೀಗಾಗಿ ಈ ಬಾರಿ ಹೆಚ್ಚಿನ ಭದ್ರತೆಗಾಗಿ ಪಾಲಿಕೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಸಭೆಯನ್ನ ನಡೆಸಿ ಮುಂಜಾಗ್ರತೆಯ ಕ್ರಮವನ್ನ ಕೈಗೊಂಡಿವೆ. ಹೊಸ ವರ್ಷಾಚರಣೆಗೆ ಪಾಲಿಕೆ ಮತ್ತು ಪೊಲೀಸ್ ಜಂಟಿ ಪ್ಲಾನ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹಲವು ಗೈಡ್ಲೈನ್ಸ್. ಇನ್ನೇನು ಡಿಸೆಂಬರ್ ತಿಂಗಳು ಮುಗಿತಾ ಬಂತು. ಹೊಸ ವರ್ಷಕ್ಕೆ 11 ದಿನ ಮಾತ್ರ ಬಾಕಿ ಇದೆ. ಒಂದ್ ಕಡೆ ಸಿಲಿಕಾನ್ ಸಿಟಿ ಜನ ಹೊಸ ವರ್ಷದ ಸೆಲೆಬ್ರೇಷನ್ ಮೂಡಲಿದ್ರೆ, ಇತ್ತ ಪೊಲೀಸರು ಹಾಗೂ ಪಾಲಿಕೆ ಅಲರ್ಟ್ ಆಗಿದ್ದಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ಗೈಡ್ಲೈನ್ಸ್ ಬಗ್ಗೆ ಪೊಲೀಸ್ ಇಲಾಖೆ ಜೊತೆ ಸಭೆ ನಡೆಸಿರೋ ಪಾಲಿಕೆ ಕೆಲ ರೂಲ್ಸ್ ಗಳನ್ನು ಜಾರಿಗೊಳಿಸಲು ಮುಂದಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ ಹೆಚ್ಚಿನ ಭದ್ರತೆ ನಿಯೋಜಿಸಲಾಗುತ್ತಿದೆ. ಹೆಚ್ಚಿನ ಭದ್ರತೆಗೆ ಹಲವು ರೂಲ್ಸ್ ಗಳನ್ನು ರೆಡಿ ಮಾಡಲಾಗಿದೆ. ನ್ಯೂ ಇಯರ್ಗೆ ರೂಲ್ಸ್. ರಾತ್ರಿ 1 ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಸಬೇಕು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ ಮತ್ತು ಇಂದಿರಾನಗರದಲ್ಲಿ ಮಾತ್ರ ಅನುಮತಿ. ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದಾಗಬೇಕು. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು ಸಿಸಿಟಿವಿಗಳು ಅಳವಡಿಸಬೇಕು. ರಾತ್ರಿ 8 ಗಂಟೆ ಬಳಿಕ 2 ರಸ್ತೆಗಳಲ್ಲಿ ವಾಹನ ಸಂಚಾರ ಬಂದಾಗಬೇಕು. ಮಹಿಳೆಯರ ಸುರಕ್ಷತೆಗೆ ಮಹಿಳಾ ಪೊಲೀಸರ ನಿಯೋಜನೆ ಮಾಡಲಾಗುತ್ತೆ. ಬಾರ್ ಮತ್ತು ಪಬ್ಗಳಿಗೂ ರಾತ್ರಿ 1 ಗಂಟೆ ನಂತರ ಬಂದ್ಗೆ ಸೂಚನೆ ನೀಡಲಾಗಿದೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಕಡ್ಡಾಯ ಮಾಡಲಾಗಿದೆ. ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸಲು ನಿರ್ಬಂಧವನ್ನು ಹೇರಲಾಗಿದೆ. ಈ ಹೊಸ ವರ್ಷಾಚರಣೆಯ ಈ ಆಯೋಜಕರೇನಿದ್ದಾರೆ ಅವರುಗಳ ಸಭೆಗಳನ್ನು ಕೂಡ ಸ್ಥಳೀಯವಾಗಿ DCPಗಳ ಮಟ್ಟದಲ್ಲಿ ಮತ್ತು ನಮ್ಮ ಮಟ್ಟದಲ್ಲಿಯೂ ಕೂಡ ಮಾಡಲಾಗಿದೆ. ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಯಾವ ರೀತಿ ಆಯೋಜನೆ ಮಾಡಬೇಕು, ಏನು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಬಹುಮುಖ್ಯವಾಗಿ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಮತ್ತು ಇತರ ಏನು ನಾಯ್ಸ್ ಪೊಲ್ಯೂಷನ್ ಮತ್ತು ಬೇರೆ ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಆಯೋಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೂ ಕೂಡ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ.
ಹೊಸ ವರ್ಷದಂದು ನಗರದಲ್ಲಿ ಕಸ ವಿಲೇವಾರಿ ಮಾಡುವುದು, ಪೊಲೀಸ್ ಇಲಾಖೆ ಸೂಚಿಸಿದ ಜಾಗದಲ್ಲಿ ಲೈಟಿಂಗ್ ವ್ಯವಸ್ಥೆ ಸೇರಿ ಆರೋಗ್ಯ ಸಮಸ್ಯೆ ಆಗದಂತೆ ವೈದ್ಯರನ್ನ ಬಿಬಿಎಂಪಿ ನೇಮಕ ಮಾಡಿದೆ. ಈ ಬಾರಿ ಹೊಸ ವರ್ಷ ಆಚರಣೆಗೆ ಯಾವುದೇ ಅಡೆತಡೆ ಆಗದಂತೆ ಪೊಲೀಸ್ ಇಲಾಖೆ ಹಾಗೂ ಬಿಬಿಎಂಪಿ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.